ಇವತ್ತು ನನ್ನ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಸುಪುತ್ರರು, ನಿಮ್ಮೆಲ್ಲರಿಗೂ ಗೊತ್ತು, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಮಹತ್ತರವಾದಂಥ ರೈತರಿಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಜನಸಾಮಾನ್ಯರ ಜವಾಬ್ದಾರಿಗಳನ್ನು ಯಾವ ರೀತಿ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ನಮಗಿಂತ ನೀವೇ ಹೆಚ್ಚಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಿ. ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಇಷ್ಟೇ, ಇವತ್ತು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ನನ್ನ ಮಂಡ್ಯ ಜಿಲ್ಲೆಯನ್ನು ಹಸಿರು ಮಾಡಿದಂಥ ಮಹಾರಾಜರ ವಂಶಸ್ಥರು ಯದುವೀರ್ ಒಡೆಯರು ಸಹ ಇಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ. ಅಲ್ಲಿ ನನ್ನ ಪೂಜ್ಯ ಎಚ್ ಡಿ ದೇವೇಗೌಡರು ಹುಟ್ಟಂಥ ಮಣ್ಣಲ್ಲಿ ಇವತ್ತು NDA ಅಭ್ಯರ್ಥಿಗಳಾಗಿ ಪ್ರಜ್ವಲ್ ರೇವಣ್ಣವರು ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು NDA ಅಭ್ಯರ್ಥಿಗಳು BJP ಅಭ್ಯರ್ಥಿಯಾಗಿ ನಮ್ಮ ಗೆಳೆಯರು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮೆಲ್ಲೆಲ್ಲಿ ನಿಮ್ಮ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಸ್ನೇಹದ ವಿಶ್ವಾಸ ಇದೆ. ಈಗಾಗಲೇ ನರೇಂದ್ರ ಮೋದಿಜಿಯವರು, ದೇವೇಗೌಡರು ಮೈಸೂರಿನಲ್ಲಿ ಈ 4 ಅಭ್ಯರ್ಥಿಗಳ ಪರವಾಗಿ ಒಂದು ದೊಡ್ಡ ಕಹಳೆಯನ್ನೇ ಊದು ಹೋಗಿದ್ದಾರೆ. ಆ ಕಾರಣದಿಂದ ಇವತ್ತು ನೀವು ಇಲ್ಲಿ ಕರೆಸಿ ನಮಗೆ ಒಂದು ಆತ್ಮ ಬಲವನ್ನು ತುಂಬ್ತಾ ಇರ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಮಗೆ ಒಂದು ಆನೆ ಬಲ ಬಂದಾಗ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸೇರಿರ್ತಕ್ಕಂಥವ್ರು ಒಂದೊಂದು ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಛಾಪನ್ನು ಮೂಡಿಸುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು. ಆ ಮಟ್ಟದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಆ ತಾಯಿ ಕಾವೇರಿ ಮಾತೆಯನ್ನು ನಂಬಿ ನಮ್ಮ ರೈತರ ಬದುಕನ್ನು ಕಟ್ಕೊಂಡು ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಬಹಳ ವರ್ಷಗಳಿಂದ ದೇವೇಗೌಡರ ನೇತೃತ್ವದಲ್ಲಿ ಕಾವೇರಿಯ ಹೋರಾಟವನ್ನು ನೀವೆಲ್ಲ ಸೇರಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಒಂದು ಅಂತಿಮ ಗಳಿಗೆ ಒದಗಿ ಬಂದಿದೆ. ಈ ದೇಶದ ಮತ್ತೊಮ್ಮೆ ಈ ದೇಶದ ಪ್ರಧಾನಿಗಳಾಗ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರು ಅವರ ಮನವೊಲಿಸಿ ದೇವೇಗೌಡರ ನೇತೃತ್ವದಲ್ಲಿ ಕುಮಾರಣ್ಣವರು ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯರಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 10 ಬಾರಿ ಕಳೆದ 2-3 ತಿಂಗಳಿಂದ ನನ್ನನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಸಭೆಗಳನ್ನು ಮಾಡಿದ್ರು. ಆದರೆ ನಾನು ಒಂದೇ ಮಾತನ್ನು ಹೇಳಿದೆ, ಇಲ್ಲ ನಿಖಿಲಣ್ಣ ಬರಬೇಕು, ಅವ್ರು ಬರ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋದಾದರೆ ನೀವೇ ಅಭ್ಯರ್ಥಿಗಳಾಗಬೇಕು ಅಂತೇಳಿ ನನ್ನ ಜಿಲ್ಲೆಯ ಹಾಲಿ ಮಾಜಿ ಶಾಸಕರ ಒಂದು ರಿಸರ್ವೇಷನ್ ಮಾಡಿ ಅವ್ರನ್ನ ಬಲವಂತವಾಗಿ ಇವತ್ತು ಕರ್ಕೊಂಬಂದು ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು. ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಈಗಾಗಲೇ ಕಳೆದ ಬಾರಿ ಕೆಲಸ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಆ ತಮಿಳುನಾಡಿನ MP ಗಳ ಲಾಬಿಯನ್ನು ನಾನು ಡೆಲ್ಲಿನಲ್ಲಿ ನೋಡಿದ್ದೇನೆ. ಇವತ್ತು ಅವೆಲ್ಲವನ್ನು ಮೆಟ್ಟು ನಿಲ್ತಕ್ಕಂಥ ತಾಕತ್ತು ಇವತ್ತು ಕುಮಾರಣ್ಣವ್ರಿಗಿದೆ. ಇವತ್ತು ನನ್ನ ಹಳೆ ಮೈಸೂರು ಪ್ರಾಂತ್ಯದ ಕಾವೇರಿ ಬೇಸಿನ್ ರೈತರಿಗೆ ನ್ಯಾಯ ಸಿಗಬೇಕಾದ್ರೆ ಇವತ್ತು ಕುಮಾರಣ್ಣವರೇ ಮತ್ತೊಮ್ಮೆ ಲೋಕಸಭಾ ಸದಸ್ಯರಾಗಬೇಕು ಅಂತೇಳಿ ನಾವು ಕರ್ಕೊಬಂದು ಅವ್ರನ್ನ ಅಭ್ಯರ್ಥಿಗಳಾಗಿ ಮಾಡಿದ್ದೇವೆ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಒಂದು ಕಡೆ ನಮ್ಮಿಂದನೇ ಬೆಳೆದಂಥ ಒಬ್ಬ ಹಣವಂತ, ಇವತ್ತು ನಿಮ್ಮ ಮಧ್ಯೆ ಇರ್ತಕ್ಕಂಥ ಒಬ್ಬ ಹೃದಯವಂತ, ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ನೀವೆಲ್ಲರೂ ಕಾಣ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಷ್ಟು ಮಟ್ಟಿಗೆ ಇವತ್ತು ನಮ್ಮನ್ನು ಎಲ್ಲಿ ಹಾಕಿ ಎಲ್ಲಿ ತೆಗಿತಾ ಇದ್ದಾರೆ ಮಾತುಗಳಲ್ಲಿ ಅಂತಕ್ಕಂಥದ್ದು ಗೊತ್ತಿದೆ. ಅದರ ಅಗತ್ಯ ನಮಗಿಲ್ಲ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನನ್ನ ಗೌರವಾನ್ವಿತ ಈ ರಾಜ್ಯದ ಈ ಕ್ಷೇತ್ರದ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳ ಒಕ್ಕಲರ ಬಗ್ಗೆ ನಿಮಗೆ ಪ್ರೀತಿ ಬಂದಿದೆ, ನಾನು ಒಪ್ತೇನೆ.
ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಇವತ್ತು ನನ್ನ ಕ್ಷೇತ್ರದ ಇವತ್ತು ವಾಸಣ್ಣವರು ಇಲ್ಲಿನ ಮೇಯರ್ ಆಗಿ, ಚಾಮರಾಜ ಕ್ಷೇತ್ರದ ಶಾಸಕರಾಗಿ, ಮೈಸೂರಿಗೂ ಅವರದ ಕೊಡುಗೆ ಇದೆ. ಅವರ ಶಾಸಕರಾಗಿ ಇವತ್ತು ಬಹುತೇಕ ಇಲ್ಲಿ ಕೊಟ್ಟಂಥ ಯೂನಿವರ್ಸಿಟಿ, ಅದು ವಿದ್ಯಾ ಇಲಾಖೆಗೆ ಕೊಟ್ಟಂಥ ಕೊಡುಗೆ, ಆ ಕಟ್ಟಡಗಳು ನೋಡಿದ್ರೆ ಇವತ್ತು ನಾವು ವಾಸಣ್ಣ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನೀವು ಇಲ್ಲೇ ಇದ್ಕೊಂಡು ಕನಿಷ್ಠ ಪಕ್ಷ ಅವ್ರಿಗೆ ಬಂದು ಒಂದು ಗಾರ್ಲೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅದು ಹೋಗಲಿ, ಅದಾದಮೇಲೆ ಅವರ ಇಡೀ ಕುಟುಂಬ ಕಷ್ಟದಲ್ಲಿದೆ, ಅವ್ರನ್ನ ಮಕ್ಕಳಿಗೆ ಕರೆದು ಒಂದು ಸಮಾಧಾನ ಹೇಳ್ತಕ್ಕಂಥ ಕೆಲಸವನ್ನು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಲ್ಲ. ಇವತ್ತು ಪಾಪ ಏನು ಒಕ್ಕಲ್ತನ ಮಾಡ್ತಕ್ಕಂಥ ನಮ್ಮ ಬಗ್ಗೆ ಭಾಳ ಕಳಕಳಿಯ ಅಭಿಪ್ರಾಯಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಪಾಪ ಲಕ್ಷ್ಮಣ್ಣವ್ರನ್ನು ಅವರೇ ಒಕ್ಕಲರ ನಾಯಕ ಅಂತೇಳಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಇವತ್ತು ಬಹುತೇಕ ನನಗೆ ಅನಿಸುತ್ತೆ, ನಾವೆಲ್ಲ ಚಾಮುಂಡಿ ತಾಯಿಗೆ ಹರಕೆ ಒಪ್ಪಿಸ್ಕೊಬಂದು ಚಾಮುಂಡಿ ನಮ್ಮ ಮೆಟ್ಲತ್ತೋ ಜಾಗದಲ್ಲಿ ಮರಿ ಒಪ್ಪಿಸ್ತೀವಿ. ಇವತ್ತು ಬಹುತೇಕ ಆ ರೀತಿ ಬಲಿ ಕೊಡಲಿಕ್ಕೆ ಲಕ್ಷ್ಮಣ್ಣವ್ರನ್ನ ತಂದು ಮೊನ್ನೆ ಮುಖ್ಯಮಂತ್ರಿಗಳು ನಿಲ್ಲಿಸಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ರಾಹುಲ್ ಗಾಂಧಿಯವ್ರ ಸಭೆಯಲ್ಲಿ ಹೇಳಿದ್ದಾರೆ, ಏನು ಮುಖ್ಯಮಂತ್ರಿಗಳ ಆಗಿದ್ದಂಥ ಸಂಬಂಧದಲ್ಲಿ ಕುಮಾರಸ್ವಾಮಿಯವರು ಅವ್ರ ಮಗನ ಮಂಡ್ಯದಲ್ಲಿ ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತೇಳಿ. ನಿಮಗೆ ಅಲಯನ್ಸ್ ಧರ್ಮ ಗೊತ್ತಿದ್ರೆ, ಗೊತ್ತಿಲ್ಲದೆ ಇದ್ರೆ ದಯಮಾಡಿ BJP ನಾಯಕರ ಹತ್ರ ಕಲ್ತ್ಕೊಳ್ಳಿ. ಎಷ್ಟು ಚೆನ್ನಾಗಿ ಒಂದು ಅಲಯನ್ಸ್ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ಒಂದು ರಾಷ್ಟ್ರ ಅಂದ್ರೇನು, ಯಾವ ರೀತಿ ಆ ಧರ್ಮವನ್ನು ಪಾಲಿಸ್ಬೇಕು ಅಂತೇಳಿ ನಮಗಿಂತ ಒಂದು ಪಟ್ಟು ಮುಂದೆ ಹೋಗಿ ಇವತ್ತು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ನನ್ನ ಮಂಡ್ಯ ಕ್ಷೇತ್ರದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು, ಒಂದು ಭವ್ಯವಾದಂಥ ಮತ್ತೊಮ್ಮೆ ರಾಷ್ಟ್ರ ನಿರ್ಮಾಣಕ್ಕೆ ಇವತ್ತು ಕುಮಾರಣ್ಣವರು ಮಂಡ್ಯ ಲೋಕಸಭಾ ಸದಸ್ಯರಾಗಬೇಕು ಅಂತೇಳಿ ಎಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ. ಇವತ್ತು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಈಗಾಗಲೇ ಹೇಳಿದಾಗೆ ಅವತ್ತು ನೀವು ನಮ್ಮ ಅಲಯನ್ಸ್ ಧರ್ಮ ಪಾಲಿಸ್ದೆ ನಿಮ್ಮ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಕೈಲಿ ನಮಗೆ ಚೂರಿ ಹಾಕ್ಸಿದ್ರಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಕಾರಣದಿಂದ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನಾನು ಕುಮಾರಣ್ಣರ ಬಗ್ಗೆ ಈಗಾಗಲೇ ವಿನಂತಿ ಮಾಡಿದ್ದೇನೆ, ಅದರ ಬಗ್ಗೆ ನೀವು ಮಾತಾಡ್ತಕ್ಕಂಥ ವಿಚಾರನೂ ಇಲ್ಲ. ನೀವೇನಿದ್ರು ನನ್ನ ಜನ ಇವತ್ತು ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣರನ್ನ ಗೆಲ್ಲಿಸ್ಕೊಟ್ಟೇ ಕೊಡ್ತಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಒಬ್ಬರಿಗಿಂತ ಒಬ್ಬರು, ನಾವು BJP ಮುಖಂಡರು, JDS ಮುಖಂಡರು, ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಹೆಚ್ಚಿಗೆ ಲೀಡ್ ಕೊಡಬೇಕು, ನಾವು ಹೆಚ್ಚಿಗೆ ಲೀಡ್ ಕೊಡಬೇಕು ಅಂತಕ್ಕಂಥ ಪೈಪೋಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇವತ್ತು ನಮ್ಮಿಂದನೇ ಬೆಳೆದೋಗಿ ಇವತ್ತು ಒಬ್ಬ ಗುತ್ತಿಗೆದಾರ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಲೋಡ್ಗಟ್ಟಲೆ ದುಡ್ಡು ತರಿಸಿ ಕೆಡಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ದುಡ್ಡಿಂದ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ನನ್ನ ಮಂಡ್ಯ ಜಿಲ್ಲೆಯ ಜನ ಹಲವಾರು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಒಂದು ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮಲ್ಲಿ ಇಲ್ಲಿ ಕರೆಸಿ ಕುಮಾರಣ್ಣವರ ಮತಯಾಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಜಿಲ್ಲೆಯ ಹಿರಿಯರಿಗೆ, ಸ್ನೇಹಿತರಿಗೆ, ವಿಶೇಷವಾಗಿ ನನ್ನ ಬುದ್ಧಿಜೀವಿಗಳಿಗೆ, ನನ್ನ ತಾಯಂದರಿಗೆ ನನ್ನ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.